ಇವತ್ತು ಸಾಟರ್ಡೆ 22 ಮಾರ್ಚ್. ಆ್ಯಕ್ಚುಲಿ ಇವತ್ತು IPL ಸ್ಟಾರ್ಟ್ ಆಗೋದೈತಿ ಸಂಜೆ ಮುಂದೆ 7 ಗಂಟೆಗೆ RCB ವರ್ಸಸ್ KKR. ಇದೊಂದು ಸ್ಮಾಲ್ ವ್ಲಾಗ್ ವಿಡಿಯೋ ಥರ ಮಾಡತ್ತೀನಿ ನಾನು, ಯಾಕಂದ್ರೆ ಏನಾದರೂ ಮಾಡ್ತಾನೆ ಇರಬೇಕಂತ ಡಿಸಿಷನ್ ತೊಗೊಂಡೀನಿ. ಯಾಕಂದ್ರೆ ಒಂದು ರೋಸ್ಟಿಂಗ್ ಚಾನಲ್ ಇತ್ತು. ರೋಸ್ಟಿಂಗ್ ಚಾನಲ್ ನಾನು ಕನ್ಸಿಸ್ಟೆಂಟಾಗಿ ಫೋಕಸ್ ಮಾಡೋಕೆ ಆಗೋಲ್ಲ, ಯಾಕಂದ್ರೆ ಅದ್ರಾಗೆ ಎಡಿಟಿಂಗ್ ಅನ್ನೋದೊಂದೊಂದು ಟೈಮ್ ಹಿಡಿತೈತಿ. ಸೊ ಅದೊಂದು ಎಡಿಟಿಂಗ್ ಮಾಡಿ ಮುಗಿಸ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಚಾನಲ್ ಓಪನ್ ಮಾಡೀನಿ. ಆ ಚಾನಲ್ದಾಗ ಅಂದರೆ ಈ ವಿಡಿಯೋ ನಾನು ಯಾವ ಚಾನಲ್ದಾಗ ಹಾಕ್ತೀನಲ್ಲ ಆ ಚಾನಲ್ ನಾನು ಎಲ್ಲ ರ್ಯಾಂಡಮ್ ಟಾಪಿಕ್ಸು, ಈ ಥರ ವ್ಲಾಗ್ಸು, ನಾನು ವಾರಾನ್ಗಂಟ್ಲೆ ಏನೇನು ಮಾಡಿದೆ ಆ ಥರ ವಿಡಿಯೋಸ್ ಮಾಡ್ಕೊಂಡು ಹಾಕ್ಕೊಂಡು ಇರಬೇಕು. ಈ ಒಂದು ಚಾನಲ್ದಾಗ ಏನು ವಿಡಿಯೋಸ್ ಹಾಕ್ತೀನಲ್ಲ ಅಷ್ಟೊಂದು ಜಾಸ್ತಿ ಎಡಿಟ್ ಎಲ್ಲ ಮಾಡಿಬಿಟ್ಟು ಹೆಂಗೆ ಹಾಕೋದು ಬೇಡ. ರಾ ಆಗಿ ನ್ಯಾಚುರಲ್ ಆಗಿ ನಾನು ಏನೇನು ಮಾಡ್ತೀನಿ ರಿಲೇಟೇಬಲ್ ಆಗಿರಲಿ ನಾನು ಮಾಡೋದು ಅಂಥೇಳಿ ಅಂದ್ಕೊಂಡೀನಿ. ಇವತ್ತು ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿನಿ ಅಂದ್ರೆ ಸಂಜೆ ಮುಂದೆ RCB ಮ್ಯಾಚ್ ಆಡಾಗತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿವರೆಗೂ ನನ್ನೊಂದು ವಿಡಿಯೋ ಎಡಿಟಿಂಗ್ ಮಾಡೋದೈತಿ. ರೋಸ್ಟಿಂಗ್ ಚಾನಲ್ದಾಗ ಹಾಕಬೇಕಾಗೋ ವಿಡಿಯೋನ ಅದು ಬಾಕಿ ಐತಿ. ಅದನ್ನು ಹೆಂಗನ ಮಾಡಿ ಎಡಿಟಿಂಗ್ ಮುಗಿಸ್ಕೋಬೇಕು. ಯಾಕಂದ್ರೆ ಅದು ಮ್ಯಾಚ್ IPL ಸ್ಟಾರ್ಟ್ ಆದಮೇಲೆ ನಂಗೆ ಕುತ್ಕೊಂಡು ಎಡಿಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಮ್ಯಾಚ್ ನೋಡಬೇಕು. ಮ್ಯಾಚ್ ನೋಡಾದ್ಮೇಲೆ ಪೋಸ್ಟ್ ರಿವ್ಯೂ ವಿಡಿಯೋನೂ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಸಂಜೆವರೆಗೂ ಎಷ್ಟಾಕೈತೆ ಅಷ್ಟು ಅದನ್ನು ವಿಡಿಯೋ ಎಡಿಟಿಂಗ್ ಮಾಡಿ ಮುಗಿಸಿ ಆದಷ್ಟು ಜಲ್ದಿ ಅದನ್ನೂ ವಿಡಿಯೋ ನಾನು ಅಪ್ಲೋಡ್ ಮಾಡಬೇಕು. ಸೊ ಅದ್ರ ಮೇಲೆ ಫೋಕಸ್ ಮಾಡೋಣಂತ. ಆಮೇಲೆ ನೀವು ನಂದು ನೋಡ್ಬೋದು, ದಿಸ್ ಈಸ್ ಮೈ ರೂಮ್. ನಾನು ಆ್ಯಕ್ಚುಲಿ PG ಒಳಗೆ ಇರೋದು. ನಮ್ಮ PG ನೋಡ್ರಿಪ್ಪ, ನಮ್ಮ ರೂಮ್ ಇರೋದೇ ಇಷ್ಟು ಅದ ಬಾತ್ರೂಮು, ಇದೆಲ್ಲ ವಿಂಡೋ, ಅದ ಬಾತ್ರೂಮು, ಇದು ನಮ್ಮ ಬೀರು, ಇದೇ ನನ್ನ ಬೆಡ್. ಇಷ್ಟಕ್ಕೆ ನಾವಿಲ್ಲಿ 6,000 ಸಾವಿರ ಕೊಡ್ತೀವಿ. 6,000 ಸಾವಿರ. ಅಲ್ಲೇ ಕೆಳಗೆ ನಮ್ಮ ಶೂಸು, ಇಲ್ಲೇ ಚಪ್ಪಲು, ನಮ್ಮ ಡಸ್ಟ್ಬಿನ್ಗಳು. ಸೊ ನಂದು ಹೆಂಗೈತೆ ಅಂದ್ರೆ ಪರಿಸ್ಥಿತಿ, ಇಲ್ಲಿ ನಾನು ಇಲ್ಲೇ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೋಬೇಕು. ಆಫೀಸ್ ಕೆಲಸನೂ ಮಾಡ್ಬೇಕು. ವರ್ಕ್ ಫ್ರಮ್ ಹೋಮ್ ತೊಗೊಂಡ್ರೆ ಒಂದು ವೇಳೆ ಎಡಿಟಿಂಗ್ ಮಾಡ್ಬೇಕಂದ್ರೆ ಲ್ಯಾಪ್ಟಾಪ್ ಆಫೀಸ್ ಲ್ಯಾಪ್ಟಾಪ್ ಎಲ್ಲ ತೆಗೆದು ಸೈಡಿಗಿಟ್ಟು ಈ ಬ್ಯಾಗ್ನ ಕೆಳಗಿಟ್ಟು ನನ್ನ ಎಡಿಟಿಂಗ್ ಲ್ಯಾಪ್ಟಾಪ್ನ ಕೂತ್ಕೊಂಡು ಇಲ್ಲೇ ಎಡಿಟ್ ಮಾಡ್ಬೇಕು. ಎಷ್ಟು ಕಂಜೆಸ್ಟೆಡ್ ಆಗೈತೆ ಅಂದ್ರೆ ಈ ಪ್ಲೇಸು. ಇದೇನೈತಲ್ಲ ಇಲ್ಲೇ ಇದೇ ನನ್ನ ಬೀರು. ದಿಸ್ ಪಾರ್ಟ್, ಈ ಪಾರ್ಟ್ನಾಗ ನನ್ನ ಅರ್ಬಿಗಳಿರ್ತಾವೆ. ಅರ್ಬಿ ಇಟ್ಟೀನಿ. ನನ್ನ ಲ್ಯಾಪ್ಟಾಪ್ ಬ್ಯಾಗ್ಸು, ಉಳ್ಕಿದ ಬ್ಯಾಗ್ಸ್ ಅದಾವೆ. ನಾನು ಲ್ಯಾಪ್ಟಾಪ್ನ ಎತ್ತು ಆರಾಮಾಗಿ ಹಿಂಗೆ ಹೊರಗೆ ಸೈಡ್ ಇಡೋಕ್ಕೂ ಆಗಂಗಿಲ್ಲ, ಯಾಕಂದ್ರೆ ಜಾಗನೇ ಇಲ್ಲ. ಹಾಗೆಲ್ಲ ನನ್ನ ಸೈಡ್ಗೆ ಇಟ್ಟಂದ್ರೆ ಇಲ್ಲಿ ಕೂತ್ಕೊಳಕ್ಕೆ ಮಕ್ಕಳಕ್ಕೆ ನಂಗೆ ಜಾಗನೇ ಇರೋಂಗಿಲ್ಲ. ಇಲ್ಲೇ ನೋಡ್ಬೋದು ಅರ್ಬಿ ಹೆಂಗೆ ನೇತು ಹಾಕೀನಿ ಅಂತ ಹೇಳಿ. ಸ್ಟ್ರಗಲ್ ಎಲ್ಲೋ ಏನೇನು ಆಕೈತಂದ್ರೆ ಏನಾಕೈತೆ, ಈ ಚಾನಲ್ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ಏನಾಕೈತಂದ್ರೆ ಭಾಳ ಒಂಥರ ಲೇಝಿ ಆಗಿಬಿಟ್ಟಿದ್ದೆ. ನಾನು ಬರ್ತಿದ್ದೆ, ಸುಮ್ಮನೆ ಬೆಡ್ ಮೇಲೆ ಕೂತ್ಕೋತಿದ್ದೆ. ಅವನಜ್ಜಿ ಅರ್ಧ ತಾಸು 1 ತಾಸು ಗಂಟಲೆ ರೀಲ್ಸ್ ನೋಡ್ಕೊತ ಕೂತ್ಕೊತಿದ್ದೆ. ಅವ್ನು ಟೈಮ್ ಹೆಂಗೆ ಹೋಗೋದಂತ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಆಫೀಸ್ ಕೆಲಸ ಬೇರೆ, ಅದನ್ನು ಮಾಡ್ಕೊತ ಕೂತ್ಕೊಂಡು ಬೇರೆ ಏನೋ ಮಾಡೋಕ್ಕೂ ಹಾಕಿದ್ದಿಲ್ಲ. ಸೊ ಒಂದು ಕಡೆ ಎಲ್ಲ ನಾನೇ ಒಂಥರ ಡಿಮೋಟಿವೇಟೆಡ್ ಆಗಿ ಒಂಥರ ಮೋಟಿವೇಶನ ಸಿಗ್ತಿರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ 2 ವರ್ಷದಿಂದ ನನ್ನ ಹತ್ರ ಏನಿತ್ತು, ಒಂದು ಮೊಬೈಲು, ಒಂದು ಲ್ಯಾಪ್ಟಾಪು ಚಲೋ ತೊಗೋಬೇಕು ಅಂತ ತೊಗೊಳಕ್ಕೂ ಆಗಿರಲಿಲ್ಲ. ಅದ್ರದ್ದು ಒಂದು ಡಿಮೋಟಿವೇಟ್ ಆಗಿ ಅದನ್ನು ವಿಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೆ. ನಾನು ಸ್ವಲ್ಪ ಜಾಬ್ ಪ್ರಾಬ್ಲಮ್ ಅದು ಇದು ಆಗಿತ್ತು. ಆ್ಯಂಡ್ ನಾವು ಇವಾಗೆಲ್ಲ ಮೊಬೈಲು ತೊಗೊಂಡಿನಿ ಹೊಸದು, ಲ್ಯಾಪ್ಟಾಪು ತೊಗೊಂಡಿನಿ ಹೊಸದು. ಸೊ ಇನ್ನೇನಪ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು ಅದ್ರ ಮೇಲೆ. ಸೊ ಹೆಂಗನ ಮಾಡಿ ಮೋಟಿವೇಶನ್ ವಾಪಸ್ ತೊಗೊಂಬರ್ಬೇಕು, ಬ್ಯುಸಿಯಾಗಿರ್ಬೇಕು ಯಾವಾಗಲೂ. ಇಲ್ಲಾಂದ್ರೆ ಸುಮ್ಮನೆ ಏನೋ ಒಂದು ತಲೆಯಾಗಿ ಬರ್ತಿರ್ತೈತಿ ಯೋಚನೆಗಳು, ಏನೋ ಮಾಡೋಕ್ಕಾಗಂಗಿಲ್ಲ. ಸೊ ಅದಕ್ಕೋಸ್ಕರ ಇನ್ಮೇಲೆ ಅಂತ ಕಂಟಿನ್ಯೂ ಫೋಕಸ್ ಮಾಡೋಣ. ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡ್ಕೊತಿದ್ರೆ ಏನಕ್ಕೆ ಗೊತ್ತಾನೆ, ಬೇರೆದ್ರ ಬಗ್ಗೆ ವಿಚಾರ ಬರೋಲ್ಲ. ಏನಾದರೂ ಬ್ಯುಸಿ ಆಗಿಬಿಡ್ತೀನಿ ಪೂರ್ತಿ, ಎಡಿಟಿಂಗ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು, ಅದು ಇದು ಅಂಥೇಳಿ. ಈಗ ರೋಸ್ಟಿಂಗ್ ಚಾನಲ್ದಾಗ ಹೆಂಗಾಗೈತೆ ಅಂದ್ರೆ ನಾನು ತಿಂಗಳಿಗೆ 1 ವಿಡಿಯೋ, 2 ತಿಂಗಳಿಗೆ 1 ವಿಡಿಯೋ ಹಾಕೋದು ದೊಡ್ಡದು ಆ ಥರ ಆಗ್ಬಿಡುತ್ತೆ. ಯಾಕಂದ್ರೆ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು, ಸಂಜೆಗೆ ಬರಬೇಕು. ಸಂಜೆಗೆ ಬಂದಮೇಲೆ ನಂಗೆ ಸಿಗೋದು ಒಂದು ಸ್ವಲ್ಪ ಟೈಮು. ಈ ಥರ ಇಷ್ಟು ಚಿಕ್ಕ ಪ್ಲೇಸ್ ಒಳಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು, ಅದು ಬೇರೆ ರೂಮ್ಮೇಟ್ಗೂ ಅಡ್ಜಸ್ಟ್ ಆಗಬೇಕು. ನನ್ನ ರೂಮ್ಮೇಟ್ ಒಂದು ಸ್ವಲ್ಪ ಸೆನ್ಸಿಟಿವ್. ಅವನಿಗೆ 12 ಗಂಟೆ ಅಂದರೆ 12 ಗಂಟೆ ಒಳಗೆ ಅವ್ನು ಮಕ್ಕೊಂಬಿಡ್ಬೇಕು. ನಾವು ಎಡಿಟಿಂಗ್ ಮಾಡೋಕೆ ಕೂತ್ಕೊಂಡೆ ಅಂದ್ರೆ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಆಕೈತಿ.
ಸೊ ಎಲ್ಲ ಒಂದು ಕಡೆ ಅವ್ನಿಗೆ ನಾನು ಅಡ್ಜಸ್ಟ್ ಆಗೋದು, ಅವ ನನಗೆ ಅಡ್ಜಸ್ಟ್ ಆಗೋದು ಒಂದು ಸ್ವಲ್ಪ ಹಂಗೆ ಹಿಂಗೆ. ಅವಂತೂ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ ನನಗೆ, ಬಟ್ ನಾನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗೈತಿ. ನನಗೆ ನೀಡ್ ಐತಿ. ಯಾಕಂದ್ರೆ ಅವ ಭಾಳ ಭಾಳನೇ ಇರೋಂಗಿಲ್ಲ. ವೀಕೆಂಡ್ ಅಂತ ಅವ ಜಾಸ್ತಿ ರೂಮ್ನಾಗ ಇರೋಂಗಿಲ್ಲ. ಸೊ ಆ ಟೈಮ್ನಾಗ ನಾನು ವಿಡಿಯೋಸ್ ರೆಕಾರ್ಡಿಂಗ್ ಮಾಡೋಕೆ ಭಾಳ ಈಸಿ ಆಕೈತಿ. ಸೊ ನಂದು ಒಂದು ನೀಡ್ ಇರೋದಕ್ಕೆ ನಾನು ಅಡ್ಜಸ್ಟ್ ಆಗೀನಿ. ಆ್ಯಂಡ್ ಮಂಡೇ ಟು ಫ್ರೈಡೇ ಕುತ್ಕೊಂಡು ಫೋಕಸಾಗಿ ಎಡಿಟಿಂಗ್ ಮಾಡ್ಬೇಕಂದ್ರೆ ಆಗಂಗೆ ಇಲ್ಲ. 1 hour 2 hour ಎಲ್ಲ ಸಾಲಂಗಿಲ್ಲ. ಯಾಕಂದ್ರೆ ನನಗೆ ಲ್ಯಾಪ್ಟಾಪ್ ಹೊರಗೆ ತಂದು ತೆಗೆದಿಟ್ಟು ಕುತ್ಕೊಂಡು ಎಡಿಟ್ ಮಾಡಿ ಮತ್ತು ವಾಪಸ್ ಅದು ಒಳಗೆ ಇಡ್ಬೇಕು. ಅದು ತೆಗೆದು ಒಳಗೆ ತೆಗೆದು ಇಡೋದು ಸೈಕ್. ಸೊ ಅದಕ್ಕೋಸ್ಕರ ಈ ವ್ಲಾಗ್ಸ್ ಏನೈತಿ, ಪೋಸ್ಟ್ ರಿವ್ಯೂ, ಪ್ರೀ ರಿವ್ಯೂ ಏನೇನು ವೀಡಿಯೋಸ್ ಅದಾವಲ್ಲ, ಏನೇನು ಬೇರೆ ಥರ ಟಾಪಿಕ್ ವೀಡಿಯೋಸ್ ಮಾಡ್ತೀನಿ. ನಾನು ಈ ಚಾನಲ್ದಾಗ ಹಾಕ್ತೀನಿ ನೋಡಿ ವೀಡಿಯೋನ. ಅವು ಭಾಳಷ್ಟು ಕೈಂಡ್ ಆಫ್ ಅನ್ಫಿಲ್ಟರ್ಡ್ ಇರ್ತೈತಿ. ಆ್ಯಂಡ್ ಸ್ವಲ್ಪ ಲೆಸ್ ಎಡಿಟಿಂಗ್, ನಿಮ್ಗೆ ಪ್ರೊಫೆಷನಲ್ ಥರ ಅನ್ಸಂಗಿಲ್ಲ. ಯಾಕಂದ್ರೆ ಪ್ರೊಫೆಷ್ನಲ್ ವಿಡಿಯೋ ಮಾಡೋದಷ್ಟು ನನ್ನ ಹತ್ರ ಜಾಗನೂ ಇಲ್ಲ, ಅವನ ಇದೂ ಇಲ್ಲ. ಅದಕ್ಕೋಸ್ಕರ ಮಾಡೋಣ, ಹೆಂಗಾಗುತ್ತೆ ಹಂಗೆ ಮಾಡೋಣ, ನೋಡೋಣ ಏನಾಕೈತಿ ಅಂಥೇಳಿ ಮಾಡತ್ತೀನಿ. ಸೊ ಈಗ ನಾನು ಎಡಿಟಿಂಗ್ ಕೆಲಸ ಶುರು ಮಾಡ್ತೀನಿ ಅಂತ. ಇಷ್ಟು ಎಡಿಟಿಂಗ್ ಆಗೈತೆ ಸದ್ಯಕ್ಕೆ. ಇವಾಗ ಇಷ್ಟೊತ್ತರೆಗೂ ಕೂತ್ಕೊಂಡು ಇಷ್ಟೊಂದು ಎಡಿಟ್ ಮಾಡಿ ಮುಗಿಸ್ದೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇನ್ನೂ ಪೂರ್ತಿ ಮುಗ್ದಿಲ್ಲ, ಇನ್ನೂ 50% ಎಡಿಟಿಂಗು. ಇದೇನಿದೆ ಅಲ್ಲ, ಇದು ನನ್ನ ಕರ್ಸರ್ ನೀವೇನು ನೋಡತ್ತೀರಲ್ಲ, ಇದು ಆಡಿಯೋ. ಇದನ್ನೆಲ್ಲ ಆಡಿಯೋ ಸಿಂಕ್ ಮಾಡಿದ್ದೀನಿ. ಇದರ ಮೇಲೆ ಇವೆಲ್ಲನೂ ವೀಡಿಯೋಸ್ನು ನಾನು ಸಿಂಕ್ ಮಾಡ್ತಾ ಹೋಗಬೇಕು. ಆಡಿಯೋ ತಕ್ಕಂಗೆ ಗಿಫ್ಟ್ಸು, ಮೀಮ್ಸ್ ಹಾಕ್ಕೊಂಡು ಇವನ್ನೆಲ್ಲನೂ ಇದ್ರ ಮೇಲೆ ಏನಿದೆ ಅಲ್ಲ, ಆಡಿಯೋ ಟ್ರ್ಯಾಕ್ ಮೇಲೆ ಎಲ್ಲನೂ ವೀಡಿಯೋನು ಸಿಂಕ್ ಮಾಡ್ಬೇಕು. ಆ್ಯಕ್ಚುಲಾಗಿ ಅದು ಮಾಡಿದ್ರೆ ಪಕ್ಕ ಒಂದು 70 to 80% ಮುಗ್ದಂಗೆ. ಆಮೇಲೆ ಇನ್ನೊಂದು ಸ್ವಲ್ಪ ಐತಿ ವೀಡಿಯೋಸು, ಎಲ್ಲನೂ ಹಾಕ್ಬಿಟ್ಟು ಎಡಿಟಿಂಗ್ ಮಾಡಬೇಕು. ಇನ್ನೊಂದು 2-3 ದಿನದಲ್ಲಿ ಎಡಿಟಿಂಗ್ ಮುಗಿಬೇಕು. ಕರೆಕ್ಟಾಗಿ ಕುತ್ಕೊಂಡ್ರೆ ಮುಗಿಸ್ಬೇಕು ಎಡಿಟಿಂಗ್. ಬಟ್ ಒಂದು ಸ್ವಲ್ಪ ಚೇಂಜಸ್ಸು ಅದು ಇದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತಲೆಗೆ ಬರ್ತವೆ. ಆಮೇಲೆ ಅದ್ರ ತಕ್ಕಂಗೆ ಚೇಂಜಸ್ ಮಾಡಿಕೊಂಡು ವಿಡಿಯೋ ಹಾಕ್ಬೋದು. ಸೊ ಇಷ್ಟಾಗೈತಿ, ಕಂಟಿನ್ಯೂ ಮಾಡೋಣ. ಮಸ್ತ್ ಸ್ವಚ್ಛಂಗೆ ಜಳಕ ಮಾಡಿದೆ, ಫುಲ್ಲು ಫ್ರೆಶ್ ಆದ ಈಗ. ಯಾಕಂದ್ರೆ ಇವತ್ತು ಶನಿವಾರ ಅಲ್ಲ, ಹನುಮಾನ್ ಟೆಂಪಲಿಗೆ ಹೋಗ್ಬೇಕು. ಹನುಮಾನ್ ಟೆಂಪಲಿಗೆ ಹೋಗಿ ಕೈ ಮುಗಿದು, ಅಪ್ಪ ದೇವರೇ ಪ್ಲೀಸ್ ಇವತ್ತು RCB ಮ್ಯಾಚ್ ಐತಿ, ಇವತ್ತು RCBನ ವಿನ್ ಮಾಡ್ಸಪ್ಪ ಅಂತ ಹೋಗಿ ದೇವ್ರಿಗೆ ಬೇಡ್ಕೊಂಡು ಹಂಗೆ ಪ್ರಸಾದ ತಿನ್ಕೊಂಡು ಬರ್ತೀನಿ. 7-7:30 ಮ್ಯಾಚ್ ಸ್ಟಾರ್ಟ್ ಆಕೈತಿ. ಮ್ಯಾಚ್ ನೋಡ್ಬೇಕು. ಮ್ಯಾಚ್ ಇಂಪಾರ್ಟೆಂಟ್. RCB ಗೆಲ್ಲಬೇಕು ಇವತ್ತು. ದೇವ್ರಿಗೆ ಬೇಡ್ಕೊಂಡಿದ್ದೆ, ಹನುಮಂತ ದೇವ್ರಿ RCB ವಿನ್ ಆಗಬೇಕು ಅಂಥೇಳಿ. ಬ್ರೋ ದೇವ್ರ ಆಶೀರ್ವಾದ ಮಾಡಿಬಿಟ್ಟ, RCBನ ವಿನ್ ಆಗೋದ. ಇನ್ನೆಷ್ಟು ಬೇಕು? 31 ಬಾಲಿಗೆ 22 ರನ್ ಅಷ್ಟ. ಫಿಲ್ ಸಾಲ್ಟ ಹಾಫ್ ಸೆಂಚುರಿ, ನಮ್ಮ ಕಿಂಗ್ ಕೊಹ್ಲಿ ಹಾಫ್ ಸೆಂಚುರಿ. ಅವನು ಪಟ್ಟಿದಾರ್ 13 ಬಾಲಿಗೆ 26 ರನ್ ಹೊಡೆದಾನ. ಈ ಓವರ್ ನೀವು ನೋಡ್ರಿ, 1 4 4 2 4. ಇನ್ನೆಷ್ಟು ಬೇಕು? 31 ಬಾಲಿಗೆ 22 ರನ್, 153ಗೆ 2 ವಿಕೆಟ್, ಇನ್ನು 5 ಓವರ್ ಆರಾಮ. ನಮ್ಮ ಪಟ್ಟಿದಾರ್ ಮತ್ತೊಂದು 4 ಹೊಡೆದ. ನೋಡ್ರಿ, 1-4-4-2-4-4 ಬಾಯ್ ಗೆದ್ವಿ. RCB ಗೆತ್ತ ಲಾಸ್ಟ್. ಅಮ್ಮ ಅಬ್ಬ, ಕುಂತು ಬೆನ್ನು ಬಂದಿತ್ತು ಅವನು. ಈಗ ಮಕ್ಕೊಂಡೆ ನೋಡು. ಆಹಾ, RCB ಮ್ಯಾಚ್ ಗೆತ್ತು. ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೋಬೋದು. ಈಗ ವಾಟ್ಸಪ್ನಾಗ ಸ್ಟೇಟಸ್ ತುಂಬಿಸಿ ಅವನವನ ಸೆಲೆಬ್ರೇಟ್ ಮಾಡಿ ವಿನ್ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೋಣ. ಇವತ್ತು ಇನ್ನೂ ಎಷ್ಟು ಇತ್ತು ಗೊತ್ತಾನ? 16.2ಗೆ ವಿನ್ ಆದ್ವಿ ನಾವು. ಇನ್ನು 8 ರನ್ ಬೇಕಿತ್ತ. ಲಿವಿಂಗ್ಸ್ಟನ್ ಬಂದ, ಒಂದು 6 ಒಂದು 4 ಹೊಡೆದ. ಮ್ಯಾಚ್ ಖಲಾಸ್. ನಮ್ಮ ಕಿಂಗ್ ಕೊಹ್ಲಿ ಲಾಸ್ಟ್ ವಿಕೆಟ್ವರೆಗೂ ನಿಂತಿದ್ದ. ಕಿಂಗ್ ಹೆಂಗೆ ನಮ್ಮ ಅಣ್ಣ. ಇಲ್ಲಿ ನೋಡ್ರಿ ಕಾಣ್ತಾನೆ ಹೆಂಗೆ. ಆಹಾ, ನೈಸ್ ವಿಕ್ಟ್ರಿ, ಮಜಾ ಬಂತು.
ಈಸಿ ವಿನ್ ಗೈಸ್, ಈಸಿ ವಿನ್. ಭಾರಿ ಆಡ್ತಾರೆ. ಬ್ಯಾಟಿಂಗ್ ಮಾತ್ರ ಫುಲ್ ಅಗ್ರೆಸಿವ್, ಮಜಾ ಬಂತು. ಈ ಥರ ಅಗ್ರೆಸಿವ್ ಬ್ಯಾಟಿಂಗ ನಾವು ವೇಟ್ ಮಾಡ್ತಿರೋದು. ನೋಡು ಸಾಲ್ಟ್ ಹೆಂಗೆ ಹೊಡೆದ, ಅಮೇಝಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.